ಸೊ ಫ್ಯಾಮ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಸಿಂಪ್ಲಿ ಟೆರೆಂಟ್ ಅಲಿಯಾಸ್ ಲಿಪ್. ಇವತ್ತಿನ ವಿಡಿಯೋ ಮನೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಟೈಮ್ ಆಗೋಗಿದೆ, ಬರ್ರಿ ಹೋಗೋಣ. ಆ್ಯಸ್ ಯೂಶುವಲ್ ಕಾಲೇಜು. ಇವತ್ತು ನಮ್ಮ ಸಾತ್ವಿಕು ಬರ್ತಾವನು ಎಂಟರ್ಟೈನ್ ಮಾಡೋಕ್ಕೆ. ಎಲ್ಲ ಪೊಲೀಸ್ ಸ್ಟೇಷನ್ ಹತ್ರನಾ? ಸರಿ, ಬೇಗ ಬಾ. ಇಲ್ಲ ಇದೀನಿ, ಪೆಟ್ರೋಲ್ ಬಂಕ್ ಹತ್ರ ಇದೀನಿ, ಬಾ. ಹಾಂ ಗೈಸ್, ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಸಿಂಟು ಲೇಟಾಗಿ ಬರ್ತಾವನೆ. ಅಷ್ಟೊಂದು ಟೈಮ್ ಎಷ್ಟು ಗೊತ್ತಾ? 8:15 ಆಗೈತೆ. ಕಾಲೇಜ್ಗೆ ಅರ್ಧ ಗಂಟೆ ಹೊಡಿಬೇಕು ಗಾಡಿನ. ಗೈಸ್, ಈಗಷ್ಟೇ ನಾವು ಕಾಲೇಜ್ ಹತ್ರ ಬಂದಿದ್ದೀವಿ. ಇವತ್ತು ನೋಡ್ರಿ ಅಣ್ಣ ವಾಲೆ ಇಕ್ಸೋನೆ ಕಿವಿಗೆ. ರಿಚ್ ಪೀಪಲ್, ರಿಚ್ ಏನು ಮಾಡೋಣ. ಈಗ ಒಳಗೆ ಹೋಗ್ಬೇಕು. ಯಾರಿಗೂ ಹುಡುಗಿ ಪ್ಯಾಸನ್ ಎತ್ಕೊಂಬಂದವಳೆ. ಯಪ್ಪ, ಗೇರ್ ಗಾಡಿಗಳು ಹುಡುಗಿರಲ್ಲ ಓಡಿಸ್ರಿ. ಎಲ್ಲ ಅಂತವನು. ಬನ್ನಿ ಈಗ ಒಳಗಡೆ ಹೋಗೋಣ. ಬಾಯ್ ಬಿಟ್ರೆ ಬರೀ ಅಲ್ಕ ಮಾತುಗಳು. ಕಿತ್ತೋಗಿರೋ ಪ್ಯಾಂಟ್ ಹಾಕ ಬಂದವನು. ಇವತ್ತು ನಾಯಿ ಹೊಡೆದಂಗೆ ಹೊಡೆದಿದ್ದು ಚಿಕ್ಕ ಹಾಕ್ತಾರೆ. ಬನ್ನಿ ಸೊ ಬನ್ನಿ ಈಗ ಒಳಗಡೆ ಹೋಗೋಣ. ಎಷ್ಟಿಗಷ್ಟೇ ನಮ್ಮ ಮನೀಶ್ ಬಂದವನೇ. ಏನು ಸಮಾಚಾರ? ಏನು ನೀವು ಅನ್ಬೇಕಣ್ಣ? ಏನು ನಾವು ಅನ್ಬೇಕು? ಏನು ನೋಡ್ರಿ ಎಷ್ಟು ಹ್ಯಾಂಡ್ಸಮ್ ಅವರೇ. ಇವರಷ್ಟೆಲ್ಲ ಇಲ್ಲ. ಅಯ್ಯೋ, ಮ್ಯಾಚಿಂಗ್ ಫುಲ್ ಪ್ರೊಫೆಷನಲ್ ಆಗ್ಬಿಟ್ಟವ್ರೆ. ನನ್ಕಿಂತ ಪ್ರೊಫೆಷನಲ್ ಇವನೇ. ಏನಿಲ್ಲ ಗೈಸ್, ಹಂಗೇನಿಲ್ಲ. ಹಿಂಗೆ ಅಂತಾನೆ ಕ್ಲಾಸಲ್ಲಿ ಇಬ್ಬರನ್ನ ಮೇಂಟೈನ್ ಮಾಡ್ತಾನೆ ನೋಡ್ರಿ. ಏನೇನೋ ಹೇಳ್ತಾವೆ ನಿಮ್ಮ ಅಮ್ಮ ಅಂತ. ಇಲ್ಲಿ ನೋಡ್ರಿ, ನಮ್ಮ ಸಾತ್ವಿಕ್ ಇವಾಗ ಬರ್ತಾವನೆ. ಏನು ಸ್ಮಾರ್ಟಾಗಿ ಬರ್ತಾವೆ ನೋಡ್ರಿ ಇವಾಗ. ಸರಿ ಬರಲ್ಲ. ಓಕೆ ಮಚ್ಚ, ಬಾಯ್. ಬ್ರೇಕ್ ಟೈಮ್ ಸಿಗೋಣ. ಒಲೆ ಹಾಕೊಂಡ್ಬಿಟ್ಟಿದ್ಯಾ ನೋಡಲೇ, ಹುಡುಗಿರ ಕಡೆ ಬಂದವನೆ. 300 ರೂಪಾಯಿ 40,000. 40,000 ಅಂತೆ ಶಾ. 40,000 ಅಂತೆ. 40,000 ಎಲ್ಲ ಇದ್ರೆ ಗಾಡಿ ನಿಮ್ಮ ಅಮ್ಮನೇ ಇಕ್ಕೋ. 300 ರೂಪಾಯಿ ಇಸ್ಕೊಂಡು. ಇಲ್ಲ, ಗಾಡಿ ಫೋಟೋ ಕಳ್ಸೇ ಇಲ್ಲ. ಗಾಡಿ ಫೋಟೋ ಮರ್ತದೆ. ಕಳಿಸ್ತೀನಿ. ಇನ್ಶರ್ಟ್ ಮಾಡ್ತಾರೆ ಪಾಪ ಅವನಿಗೆ. ಅವನು ಹೆಂಗೆ ಇನ್ಶರ್ಟ್ ಮಾಡ್ಕೊಂಡಿದ್ದಾನೆ. ಈ ಮಗ ಟರ್ನ್ ಹಾಕೋನೆ ತಿಕ್ಕ ಹೊಡಿತಾರೆ. ಅದೆಲ್ಲ ಹೊಡಿತಾರೆ ಗೊತ್ತಿಲ್ಲ. ಹಾಕೊಂಡ್ಬಿಡ್ತೇವೆ ಅಂತ ಫುಲ್ ಬಾಯಿ ಬಂದ್ಬಿಟ್ಟಿತ್ತು. ವಿನಯ್ ಹಾಕ್ಬೇಡಲ್ಲಿ. ನೋಡ್ರಿ, ಕ್ಲಾಸಲ್ಲಿ ಕುತ್ಕೊಂಡು ಗೇಮ್ ಮಾಡ್ತಾವನೆ. ಇಲ್ಲ ಹಾಕ್ಬೇಡಲ್ಲ. ಇದು ಗಾಂಧಿ ತಾತ, ಇದು ನಶೆಡಿ ತಾತ. ಅಪ್ಪ ನಾನು ತೋರ್ಸ್ಬೇಡ ಅಂಕಲ್. ಪಾಪ ಇವನ್ನ ಫ್ಲಾಗಲ್ಲಿ ತಗೊಂಡಿದ್ದಕ್ಕೆ ಇವನ್ನ ಬೈದ್ರಂತಲ್ಲ ಅಂಕಲ್. ಫ್ಲಾಗಲ್ಲಿ ತಗೋಬೇಡ ಅಂತ ಅವನು. ಅಲ್ಲ ಅಂಕಲ್, ಇವನು ಆಟಗಳೆಲ್ಲ ತೋರಿಸೋದು ತಪ್ಪ ಅಂಕಲ್. ಇಷ್ಟೊತ್ತು ಪೆನ್ ಇಕ್ಕೊಂಡಿಲ್ಲ, ಫೋನ್ ಇಕ್ಕೊಂಡು ಏನೋ ಮಾಡ್ತಿದ್ದ. ಯಾವ್ದು ಪೇಪರ್ ಇದು? ಲಾದಲ್ಲ ನೋಡಿದ್ವಿ. ಮಿಸ್ಸಿಂಗ್ ಲ್ಯಾಪ್ಟಾಪ್ ಕೇಸ್ ಇದು. ಅಲ್ಲ, ತಿರುಗಿಸು. ಅದು ಕೇಸ್ ಸ್ಟಡಿ ಅದಾಗೋಗೈತೆ. ಏನು ಓದ್ತಿ? ಅದನ್ನ ರಿವೈಸ್ ಮಾಡ್ತಿದ್ದೀನಿ. ರಿವೈಸು. ವಿಡಿಯೋ ತೆಗಿತಾ ಇದೆಯಾ? ಸುಮ್ಮನೆ ಇರೋ. ಏನೋ ಒಂದು ಬ್ಯಾನರ್ ಬಿಡಿಸ್ರು. ಏನು ಮಾಡ್ತಿದೆ ಸತ್ಯ? ಬಿಡಿಸ್ಬೇಕು. ಪೊಲ್ಯೂಷನ್ ಫ್ಯಾಕ್ಟ್ರಿಗಳು ಬಾಕ್ಸ್ ತಾನೇ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈಗ ನಾವು ಕಾಫಿ ಕುಡಿಯೋಕೆ ಬಂದಿದ್ದೀವಿ. ಬ್ರೇಕು ಆ್ಯಂಡ್ ಹೋಗ್ತಿದ್ದೀವಿ. ಬನ್ನಿ, ಈಗ ಬ್ರೇಕ್ ಇದೆ. ಸೊ ಹಂಗಾಗಿ ಒಂದು ಕಾಫಿ ಕುಡ್ಕೊಂಡು ಹೋಗೋಣ. ಗೈಸ್, ಇದರಲ್ಲಿ ಪಾಪ ಹಾಕೋರೆ ಅಷ್ಟೇ ಬಿಡು. ಕೈ ತಗ್ಲಾಕೊಂಡ್ಬಿಟ್ಟೈತಿ.
ಅಣ್ಣ ಇಲ್ಲ ಮೇಲೆ ಇದೆ. ಇವಾಗ ಇಟ್ಕೊಳ್ರಿ. ಆಗ್ತಿಲ್ಲ ಎತ್ತಕ್ಕೆ. ಬ್ರೋ ಪುಷ್ ಮಾಡ್ರಿ ಆಗುತ್ತೆ. ಓಪನ್ ರೇ. It won't come down. Wait. You push. Wait a minute. You push. I will take. It won't come in. Okay. Push. ಥರ ಕಟ್ಟಾಗುತ್ತೆ. ವೇಫರ್ ಅಂತ ಇದೀವಿ. ಇದಕ್ಕೆ ಹೋಗಿ ಪೇ ಮಾಡ ಗೂಗಲ್ ಪೇಗೆ. ಗೈಸ್ ಅವ್ನ ಕೈ ಪಾಪ ಬಚ್ಚಲ್ ಮನೆ ಗೈಸ್. ಫೋನ್ ಎಲ್ಲ ನೋಡ್ರಿ ಹೆಂಗ್ ಮಾಡಿಕೊಳ್ಳೋನೆ. ಪೇ ಮಾಡ್ದ ನೋಡೋದು ಲಿಂಕ್ ಓಪನ್ ಮಾಡೋ ಅಂತ ಗೊತ್ತೈತ್ಲ. ಗೂಗಲ್ ಪೇ. ಫೋನ್ ಪೇ ಬಂತಾ? ವೇಫರ್ ಅಂತ ಹಾಕಿದ್ಯಾ? ಎಷ್ಟು ಹಾಕಿದ್ಯಾ? ಒಂದು ಸಾಕು. ಓ ಇಲ್ಲ ಇನ್ನು ಐತೇನೋ, ಇನ್ನ ಜಾಸ್ತಿ ಇದ್ರೆ ಹೇಳು ಪರವಾಗಿಲ್ಲ. ಆಯ್ತಾ ಮತ್ತೆ ಗೈಸ್ ವೇಫರ್ ಇವಾಗ ತಾನೇ ಬಂತು. ಆ್ಯಂಡ್ ನೆಕ್ಸ್ಟ್ ಇವ್ರದ್ದೇನೋ ಆರ್ಡರ್ ಮಾಡ್ತವ್ರೆ. ನಂದದು ಓಪನ್ ಆಗಿ ಅಲ್ಲ ಏನು ಬೇಕು ಹೇಳ್ರಿ. ಇಲ್ಲ ಟ್ರೈ ಫೋರ್ ಯಾವ್ದು ಬ್ರೋ? ಹೊರಗಡೆ ಹೋದ್ರೆ ಚಿಂಟಕ್ಕೆ ಶೇರ್ ಮಾಡಬೇಕು. ಇಲ್ಲೇ ಅರ್ಧ ಇನ್ನು ಟ್ರೂ ಫ್ರೆಂಡ್ ಆಗಿದ್ರೆ ಚಿಂಟಕ್ಕೆ ಎತ್ಕೊಂಡು Can you tell me, not from the subject, that why we are using English? It is the international language. ಪಾಪ ಅರ್ಧ ಗಂಟೆಯಿಂದ ಕ್ಯಾಮ್ರಾ ಆನಲ್ಲಿ ಐತೆ. ಫೋನು ಆನಲ್ಲಿ ಫೋನ್ ಫುಲ್ಲು ಹೀಟಾಗಿದೆ. ಬೆಳಿಕಾಗ್ತಿಲ್ಲ ಅದ್ರ ಮೇಲೆ. ಅಣ್ಣನ ಮುಖ ನೋಡ್ರಿ ಹಿಂಗೈತೆ. ಫೋನ್ ಕಿತ್ಕೊಂಡ್ಬಿಟ್ಟಿದ್ದೀವಿ. ನಾಳೆ ಅವ್ರ ಅಪ್ಪ ಅಮ್ಮ ಕರ್ಕೊಂಡ್ಬಿಡ್ತಾರೆ. ಈಗಷ್ಟೇ ಬ್ರೇಕ್ ಬಿಟ್ಟವ್ರೆ ಪಾಪ. ಈ ಮಗ ಸೇರಿ ಫುಲ್ಲು ತಿಕ್ಕ ಒರ್ಸಾಕವನು. ಅವ್ನಿಗೆ ವಿನಯ್ಗೆ ಅವ್ನು ತಿಕ್ಕ ಹೊರ್ಕೊಂಡು ಎಲ್ಲಾರ್ದು ಬ್ಲಾಕ್. ಅವ್ನು ನೋಡ್ರಿ ಹೆಂಗೆಂಗೋ ಬರ್ತಾನೆ. ಅವ್ನು ತಿಕ್ಕ ಹೊರ್ಕೊಂಡು ಬ್ಲಾಕೇ ಮಾಡ್ಬಿಟ್ಟವನು ಎಲ್ಲಾರನು. ಬರ್ರಿ ಹೋಗೋಗ ಅವ್ನು ನೋಡ್ಕೋಣ. ಬ್ರದರ್ದು ಇದು ಡಯಟು. ನನ್ನ ಮಗಂದು ಇದು ಡಯಟು. ಅದು ತುಂಬ ಎಣ್ಣೆನೇ ಇತ್ತೆ. ಡಯಟ್ ಮಾಡ್ತಾನೆ ಅಂತ ಜಿಮ್ ಹೋಗಕ್ಕೆ. ಲೋ ನಮ್ಮ ಸರ್ಗಿ ನಮ್ಮ ಟ್ರೈನರ್ಗಿನ ನೋಡಿ ತೋರಿಸ್ತೀನಿ. ಹೇಳು ನಮ್ಮ ಫ್ರೆಂಡು ವ್ಲಾಗ್ ಮಾಡ್ತಾನೆ. ಅವ್ರ ವ್ಲಾಗ್ ನೋಡ್ರಿ ಅಂತ ಹೇಳು. ಮನೇಲಿ ಹೇಳಿದ್ಯಲ್ಲ. ನಮ್ಮ ಮನೆಗೆ ನಿಂಗೆ ಹೇಳೇ ಇಲ್ಲ ನಾನು. ಮತ್ತೆ ಹೆಂಗೆ ಬಂದೈತೆ ಇನ್ನೊಂದು ಹಾಕ್ಬಿಡೋದು. ಇದೆಲ್ಲ ಆಗ್ತೈತೆ. ಅಂಕಲ್ ನೋಡಿ ಅಂಕಲ್ ಏನೋ ಹೊಡಿತೀರಂತೆ ನೀವು ಇವನಿಗೆ. ನಿಂಗೆ ಹೊಡಿತೀನಿ ಮಗನೇ. ನೋಡ್ರಿ ಅಂಕಲ್ ನಿಮ್ಮ ಮಗ ಹಿಂಗೆಲ್ಲ ಮಾತಾಡ್ತಾನೆ ಕಾಲೇಜಾಗ. ಬರೀ ಕೆಟ್ಟ ಮಾತು ಅಂಕಲ್. ಬಾಯ್ ಬಿಟ್ರೆ ಕೆಟ್ಟ ಮಾತು. ಅದೇ ಕೆಲಸ ಅಲ್ಲ. ಯಾರು ಗೊತ್ತು ಮಾಡ್ತೇನಾ? ಎರಡು ನಲ್ವತ್ತು ಲಾಸ್ಟ್. ಯಾಕೋ ಮಂಡ್ರೋಡಾಗ ಏನು ಮಾಡ್ತೀವೋ? ನಮ್ಮ ಕ್ಲಾಸ್ ಐತಿಲ್ಲಿ ಮಂಡ್ರೋಡಾಗಂತೆ ಕೆಲಸ ಮಾಡಿಸ್ಕೊಂತೀಯ ಮಾಡ್ತೀಯ? ತೆಗಿತಾವ ನಂಗೆ ಗೊತ್ತಾಗಲ್ವಾ. ಗೈಸ್ ಪಾಪ ಅಣ್ಣ ತಿಕ್ಕ ಹೊರ್ಕೊಂಬಂದಿಲ್ಲ. ಒಬ್ಬನೇ ಕುತ್ಕೊಂಡವನೆ. ಈ ನನ್ನ ಮಗ ನೋಡ್ರಿ ಇವತ್ತು ನನ್ನ ಹತ್ರಕ್ಕೆ ಬನ್ನಿ. ಇಲ್ಲ ಅಲ್ಲ ಗೈಸ್ ಮೊನ್ನೆ ಕೊಡ್ತಿದ್ದು 30 ರೂಪಾಯಿ. ಊರು ತುಂಬ ಮ್ಯಾಟ್ ಹೇಳ್ಕೊಂಬಂದವನೆ. ಬಾರ ಇಲ್ಲಿ. ಆಯ್ತು ಬಾ ತೋರ್ತಲ್ಲ ಬಾ. 30 ರೂಪಾಯಿ ಮ್ಯಾಟ್ರ್ ನಾವು ಊರು ತುಂಬ ಹೇಳ್ಕೊಂಬಂದಿದ್ಯಲ್ಲ. ಯಾರು ಹೇಳಿರಿ? ನೀನು ಮಾಡಿದ್ದು ಕರೆಕ್ಟೇನಾ? ನೀನು ಮಾಡಿದ್ದು ಕರೆಕ್ಟೇನಾ? ಆಯ್ತು ಬಾ. ಗೈಸ್ ಬಾಲ್ ನೋಡ್ರಿ ಎಲ್ಲೇ ತಕೋರೆ ವಿನಯ್ದು. ಬಾಲ ಶಾಲೆ ಏನಾಗಲ್ಲ. ಸೊ ಗೈಸ್ ಈಗಷ್ಟೇ ಕಾಲೇಜ್ ಬಿಡ್ತು. ನನ್ನ ಬ್ಯಾಗು ಸತ್ವಿಕಾರೆಲ್ಲ ಕಳ್ಸಿದ್ದೀನಿ. ಬರ್ರಿ ಇವಾಗೆಲ್ಲ ಅಲ್ಲಿಗೆ ಹೋಗೋಣ. 2 ಗಂಟೆಗೆ ನಮ್ಮ ಕಾಲೇಜ್ ಇವತ್ತು ಬಿಟ್ಟಿರೋದು. ಬನ್ನಿ ಹೋಗೋಣ. ಗೈಸ್ ಬೈಯೋದು ಬೇಡ ಪಾಪ. ರೋಡ್ ಹೇಳ ಪೋಸ್ಟ್ ಪೋಸ್ಟ್ ಆಫೀಸ್ ಹೇಳ ಅಂದರೆ ಯಾವ್ದ್ಯಾವುದೋ ಕತೆ ಹೇಳ್ತಾನೆ. ಬಾಯಲ್ಲಿ ಬರೀ ಅಲ್ಕ ಮಾತುಗಳ ಬಗ್ಗೆ. ಏನಾ ಯೂನಿಯನ್ ಬ್ಯಾಂಕ್ ಪೋಸ್ಟ್ ಆಫೀಸ್ ಎಲ್ಲೇ ಇರ್ಬೇಕು. ಅಲ್ಲಿ ಕೆಳ ಹೋಗ ಅಲ್ಲೇ ಇತ್ತು ಪೋಸ್ಟ್ ಆಫೀಸ್ ಅದು. ಏನು ಹೋಗ.
ಗಾಯ್ಸ್ ಅಂದರೆ ಇದು ತಿರುಪತಿ ಧರ್ಮಸ್ಥಳ ಇನ್ನು ಸ್ವಲ್ಪ ಟೆಂಪಲ್ಸ್ಗೆಲ್ಲ ಪೋಸ್ಟ್ ಮಾಡಬೇಕಿತ್ತು ಇನ್ವಿಟೇಷನ್ ಕಾರ್ಡು, ಅದಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟೋ ಆಯ್ತಿರೋ ನೋಡಕ್ಕೆ ಪೊಲೀಸರು ಇದ್ದಂಗೆ ಅವರೇ. ಐದನೇ ಬಿಲ್ಡಿಂಗ್ ಅಂತ ಶಾ ಒಂದು 5ನೇ ಬಿಲ್ಡಿಂಗು ನಮ್ಗೆ ಗೊತ್ತಿಲ್ಲ. ಇದೇ ಇರ್ಬೇಕಲ್ಲ, ಇದೇ ಇರ್ಬೇಕು. ಇದೇನಾ? ಓ ಇದೆ 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 ಇದೆ. ನನ್ನ ಮಗ ನಾನು ಈ ಲೊಕೇಶನ್ ಹುಡುಕ್ಬೇಕು. ಆಕಾರ್ ನಗರ ಡೆಲಿವರಿ ಸೆಂಟರ್. ಕಿತ್ತೆ ಕೊಡೋ ಕೆಲಸ ಕೆಲಸ ಮಾಡ್ತಾವ. ಹೇಗಿದು ಅರ್ಥವೇ ಆಗ್ತಿಲ್ವೇ ಕೇಸು? ಇದನ್ನ ಯಾವನ ಸ್ಟ್ಯಾಂಪ್ ಅಂತಾನೆ ಇದೆಯೋ ಫೋಟೋಗಳು. ಏಯ್ ಎದುರೋಗದ ಶಾ 5 ರೂಪಾಯಿ 10 ರೂಪಾಯಿ 2 ನಿಮ್ಮ ಅಪ್ಪನ 500 ರೂಪಾಯಿ ಒಂದು ಸ್ಟ್ಯಾಂಪು 1000 ರೂಪಾಯಿ ಒಂದು ಸ್ಟ್ಯಾಂಪ್ ಇಲ್ಲೇ ಬರ್ದವ್ರು ನೋಡು. ನಮ್ಮ ಅಪ್ಪನ ಬ್ಲಾಗ್ ನೋಡ್ತಾರ. 7,500 ದಡ ಶಿಕಾಮಣಿ ಎಲ್ಲ ಅಷ್ಟು ಇಲ್ಲೇನೆ ಇದೆಲ್ಲ ಹೇಳಿ ಕಳಿಸ್ತಾನಲ್ಲ ನಂಗೆ. ಅಂದ್ಬಿಡ್ತಾನೆ. 7,000 ನಾನು ನಿನ್ನ ನುಡ್ಸಿರೋದು ಅಂತ ಗೊತ್ತಿಲ್ಲ. ಬರ್ತಾರೆ ಈ ಕಡೆ ಕರೆಕ್ಟಾಗಿ ಫ್ರೀ ಎಕ್ಸ್ಪೆಕ್ಟ್ ಇಲ್ಲ ಹೋಗ್ಬೇಕಪ್ರಿ. ಉದ್ರೋದ್ರೆ ನಿಂತಾರೆ ಕಾರ್ಡ್ ಅರ್ಧಕ್ಕೆ ಎತ್ಪಿಸಿ ಹಾಕ್ತಾರೆ. ಇವಾಗ ಎಲ್ಲಿಗೂ ಹೋಗಲ್ಲ. ಅದು ಏನೋ ಓಟದ ಬಿಟ್ಟದ. ಮೆತ್ತಿಸ್ಬಿಟ್ಟಿದ್ಯಲ್ಲ ಅಲ್ಲಿ ಅಂಟ್ಕೊಂಡ್ಬಿಟ್ಟಿದೆ ಗೈಸ್. ಎಲ್ಲಿ ಬರಿಬೇಕು ಇವಾಗ? ಪೆನ್ನು ಅಮ್ಮ ನನಗೂ ಇಲ್ಲಿ ಹಾಕಿಲ್ವಾ? ಎಲ್ಲಿ ಏನಂತ ಹೋಗ್ತದ ಫಸ್ಟ್ ಆಫ್ ಆಲ್ ಇದು ಓದ್ತದೆ. ಏಯ್ ಅಷ್ಟಿಲ್ದೇನೆ ಮಾಡ್ತಾರೆ. ಹಾಕು ನೀನು. ಹಾಕಲಿ ದೇವ್ರೆ ಈ ಕಾರ್ಡು ಹೋಗ್ಲಿ ಅಂತ ಬೇಡ್ಕೊಂತೀನಿ. ಶಾ ಕರೆಕ್ಟ್ ಇದೆ. ಹಾಕದೆ ನೆಕ್ಸ್ಟು ಏನಿದು? ಹಾಕ್ದೆ ಹೋಯ್ತು. ಹೋಯ್ತು ಅಷ್ಟೇ. ಹೋಗೈತಲ್ಲ ಏನು ಗೈಸ್, ಬನ್ನಿ ಈಗ ಮನೆಗೆ ಹೋಗೋಣ. ಅದ್ರೊಳಗಡೆ ಕೈ ಹಾಕ್ತು ಶೋ. ಇವತ್ತು ಹಂಗೆ ಅದು ಜ್ಯೂಸ್ ಬರ್ತದೆ ಗೊತ್ತಾ? ಜ್ಯೂಸು ಕಾಸು ಹಾಕಿದ್ರೆ ಜ್ಯೂಸ್ ಬರೋದು. ಅದನ್ನ ಈ ಆನ್ಲೈನಲ್ಲಿ ಪೇ ಮಾಡಿದ್ರೆ ಜ್ಯೂಸ್ ಬರಲ್ಲ ಫ್ರಿಜ್ಜಲ್ಲಿ. ಅದನ್ನ ಹಾಕ್ಬಿಟ್ಟು ನಮ್ಮ ಕ್ಲಾಸ್ ಅವನೊಬ್ಬ ಕೈಯಾಗಿ ಹಿಡಿತಾನೆ, ಕೈ ತಗ್ಲಾಕೊಂಡು ವಾಶ್ ಬಿದ್ದೋಯ್ತು. ಈಗ ಕಾಫಿ ಕುಡಿಯೋಣ ಬನ್ನಿ. ಸರಿ ಟೀ ಕುಡಿಯೋಣ. ಯಾರೋ ಫೋನ್ ಮಾಡ್ತಾರೆ, ಇಲ್ಲ ಬರ್ದಷ್ಟೇ. ಗೈಸ್ ನಂದು ಪ್ರಾಬ್ಲಮ್ ಅಂದ್ಬಿಟ್ಟು ಸಾಯಂಕಾಲದ ನಾನು ಬ್ಲಾಗ್ ಎಂಡ್ ಮಾಡ್ತಾ ಇಲ್ಲ, ಮಾರ್ನಿಂಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿಂದ ಆ ಮಿಸ್ಟೇಕ್ ಮಾಡೋದು ಬೇಡ ಅಂತ. ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.